ಸಿಲಿಕಾನ್ ಸಿಟಿ ಬೆಂಗಳೂರು ಜನರೇ ಎಚ್ಚರ ಎಚ್ಚರ. ನೀವೇನಾದರೂ ಬೇಕಾಬಿಟ್ಟಿ ನೀರು ಬಳಸ್ತಿದ್ದೀರಾ? ಈ ಸ್ಟೋರಿಯನ್ನೊಮ್ಮೆ ನೋಡಿ. ಬೆಂಗಳೂರಿಗರಿಗೆ ನೀರಿನ ಸಮಸ್ಯೆ ಎದುರಾಗೋದು ಫಿಕ್ಸು. ಪಕ್ಕದ ಮನೆ ಹುಡುಗ ಹೊಸ ಬೈಕ್ ತಗೊಂಡಿದ್ದಾನೆ, ತೊಳೆಯಕ್ಕೆ ನೀರು ಬೇಕಂತೆ ಅಂತ ಹೇಳಿ ನಿಮ್ಮ ಮನೆಯ ಪೈಪ್ಲೈನನ್ನೇನಾದರೂ ಗಾಡಿ ತೊಳೆಯೋದಕ್ಕೆ ಕೊಟ್ಟರೆ ನಿಮ್ಮ ಮೊಬೈಲಿಗೆ ಮೆಸೇಜ್ ಬರುತ್ತೆ, 5,000 ದಂಡ ವಿಧಿಸಲಾಗಿದೆ ಅಂತ. ನೀರನ್ನು ಬೇಕಾಬಿಟ್ಟಿ ಪೋಲ್ ಮಾಡೋದಕ್ಕೆ ಹೋಗಬೇಡಿ. ಗಿಡಗಳಿಗೆ ಜಾಸ್ತಿ ನೀರು ಉಯ್ದರೆ ಗಿಡ ಬೇಗ ಬೆಳೆಯುತ್ತೆ ಅಂತ ಹೇಳಿ ವಿಪರೀತ ನೀರು ಉಯ್ಯೋಕ್ಕೂ ಹೋಗಬೇಡಿ. ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಉಯ್ಯಿರಿ. ಬೆಂಗಳೂರಿಗರಿಗೆ ನೀರಿನ ಸಮಸ್ಯೆ ಎದುರಾಗೋ ಭೀತಿ ಎದುರಾಗುತ್ತೆ. ಕುಡಿಯೋಕ್ಕೂ ಇರಲ್ಲ, ತೊಳ್ಕೊಳ್ಳೋಕ್ಕೂ ಇರಲ್ಲ ನೀರು. ನಾಳೆ ದಿನ ಜಲಕ್ಷಾಮ ಎದುರಾದರೆ ಬರದ ಮುನ್ಸೂಚನೆ ನೀಡುತ್ತಿರೋ ಕಾವೇರಿ ನದಿ ಸಂಪೂರ್ಣವಾಗಿ ಬತ್ತಿರೋ ಕಾವೇರಿ ಒಡಲು. ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ಕೊರತೆ ಎದುರಾಗೋದು ಪಕ್ಕ. ಈಗಾಗಲೇ ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಜಲಮಂಡಳಿ. ಇನ್ನು ಜಲಮಂಡಳಿ ಈ ಮನುಷ್ಯರಿಗೆ 2ಕ್ಕೆ ಅರ್ಜೆಂಟ್ ಆದಾಗ ಶೌಚಾಲಯ ಹುಡುಕ್ತಾರಂತ. ಹಂಗೆ ಜಲಮಂಡಳಿಗೆ ಸಂಕಷ್ಟ ಎದುರಾದಾಗ ಪರಿಹಾರ ಹುಡುಕೋದು. ಮುಂಚೆನೇ ಸುದೀರ್ಘವಾದಂಥ ಚರ್ಚೆಗಳಾಗಬೇಕಲ್ಲ. ಕರ್ನಾಟಕದಲ್ಲಿ ಜಲ ಎಷ್ಟು ಸಂಗ್ರಹವಾಗಿದೆ, ಅದರ ಬಳಕೆ ಯಾವ ತರಹ ಇದೆ, ಕರ್ನಾಟಕದ ಅಂತರ್ಜಾಲದ ಮಟ್ಟ ಎಷ್ಟಿದೆ, ಇವೆಲ್ಲದರ ಬಗ್ಗೆ ಆರಂಭದಲ್ಲೇ ಒಂದಷ್ಟು ಚರ್ಚೆಗಳಾಗಬೇಕು. ಜಲಕ್ಷಾಮ ಭೀತಿ ಎದುರಾದಾಗ ಪರಿಹಾರ ಹುಡುಕೋದಲ್ಲ. ಇದೀಗ ಜಲಮಂಡಳಿಗೆ ಕಾವೇರಿ ನೀರು ಪೂರೈಕೆ ಸವಾಲಾಗಿದೆ. ಅತ್ತ ಬೇಸಿಗೆ ಬೇಗೆಗೆ ಬತ್ತಿ ಹೋಗ್ತಿರೋ ಕಾವೇರಿ ಒಡಲು, ಇತ್ತ ನೀರಿಲ್ಲದೆ ಕಂಗಾಲಾಗಿರೋ ಜನ, ಇತ್ತ ಬೆಂಗಳೂರಿನ ಜಲಮಂಡಳಿಯಲ್ಲೂ ಆರ್ಥಿಕ ಸಮಸ್ಯೆ. ಬೆಂಗಳೂರಿಗರ ನೀರಿನ ದಾಹ ನೀಗಿಸೋದು ಕಷ್ಟ. ಟ್ಯಾಂಕರ್ಗಳಲ್ಲಿ ಟ್ಯಾಂಕರ್ ಮಾಫಿಯಾ ಹುಟ್ಕೊಳ್ಳುತ್ತೆ, ನೋಡ್ತಾ ಇರಿ. ಇದೀಗ ಅಸಹಾಯಕತೆಯಿಂದ ಕೈಕಟ್ಟಿ ಕುಳಿತ ಅಧಿಕಾರಿಗಳು ಎಲ್ಲಿಂದಲೋ ಕೊಳಚೆ ನೀರನ್ನ ಟ್ಯಾಂಕಿಗೆ ತುಂಬಿಸ್ಕೊಂಡು ಇದೇ ಕುಡಿಯೋ ನೀರು ಅಂತ ಹೇಳಿ ಕಾಲೋನಿಗಳಲ್ಲಿ ಟ್ಯಾಂಕರ್ ಬಂದು ನಿಂತ್ಕತಾವೆ. ಕಾಲಾರಗಳಂತಹ ರೋಗಗಳು ಬರ್ತಾವೆ ಜನರಿಗೆ. ಮತ್ತೊಂದು ಕಡೆ ಉಗಮ ಸ್ಥಾನದಲ್ಲೇ ಬತ್ತಿ ಹೋದ ಕಾವೇರಿ. ನೋಡ್ರಿ, ನೀರು ಅನಿವಾರ್ಯ ರೀ. ನೀರು ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರುವಂತಹದ್ದು. ಕುಡಿಯೋ ನೀರು ಸಿಗಲಾರದೆ ಕಂಡು ಟ್ಯಾಂಕರ್ಗಳಿಗೆ ಫೋನ್ ಮಾಡಿದಾಗ ಎಲ್ಲಿಂದಲೋ ನೀರು ತರ್ತಾರವರು. ಈ ಟ್ಯಾಂಕರ್ ಮಾಫಿಯಾಗಳಿದಾವೆ, ಎಲ್ರಿಗೂ ಇದು ಅನ್ವಯಿಸೋದಿಲ್ಲ ಈ ಮಾತು. ಒಳ್ಳೆಯ ಶುದ್ಧ ನೀರನ್ನು ಪೂರೈಕೆ ಮಾಡುವಂಥ ಸಾಕಷ್ಟು ನೀರು ಟ್ಯಾಂಕರ್ಗಳು ನಮ್ಮ ರಾಜ್ಯದಲ್ಲಿ ಕಾರ್ಯಾಚರಿಸ್ತಾ ಇದೆ. ಅಂಥವರಿಗೆ ಈ ಮಾತು ಅನ್ವಯಿಸೋದಿಲ್ಲ. ಕಂಡಲ್ಲಿನ ನೀರನ್ನು ಸಂಗ್ರಹಿಸಿಟ್ಟುಕೊಂಡು ಜನರಿಗೆ ನೀರು ಅನಿವಾರ್ಯ ಆದಾಗ ಟ್ಯಾಂಕರ್ ಮಾಫಿಯಾ ಶುರುವಾಗುತ್ತೆ. ಹಳ್ಳಿಗಳಿಗೂ ಕೂಡ ಟ್ಯಾಂಕರ್ಗಳು ಹೋಗ್ತಾವೆ. ಅದು ಕುಡಿಯೋ ನೀರು ಅಂತ ಹೇಳಿ ಅವರು ಭರವಸೆ ಕೊಡ್ತಾರೆ. ನಾವುಗಳು ಬರೋ ಕೊಡಪಾನಗಳನ್ನು ತಂದು ತುಂಬಿಸ್ಕೊಂಡು ಮನೆಗೆ ತಗೊಂಡು ಹೋಗ್ತೀವಿ. ಆದರೆ ಅದು ಯೋಗ್ಯವಾದ ನೀರಾ ಇಲ್ವಾ ಎನ್ನುವಂಥ ಪರಿಶೀಲನೆಗೂ ಕೂಡ ನಾವು ಒಳಪಡಿಸೋದಿಲ್ಲ. ಸಣ್ಣ ಮಕ್ಕಳು ನೀರು ಕುಡಿತಾರೆ, ವೃದ್ಧರು ಕುಡಿತಾರೆ, ಬಾಣಂತಿಯರು ಕುಡಿತಾರೆ. ಬರಬಾರದ ರೋಗ ಬಂದು ಇದಕ್ಕೆಲ್ಲ ಯಾರು ಕಾರಣರಾಗ್ತಾರೆ ಅಂತ ಹೇಳಿದ್ರೆ ನಮ್ಮ ಜಲಮಂಡಳಿನೇ. ಜಲಕ್ಷಾಮದ ಭೀತಿ ಎದುರಾಗೋ ಸಾಧ್ಯತೆಗಳಿದೆ ಅಂಥೇಳಿ ಒಂದು ಕಮಿಟಿ ರಚನೆ ಮಾಡಬೇಕು. ಆ ಕಮಿಟಿಯಲ್ಲಿ ನಮ್ಮಲ್ಲಿ ಜಲ ಎಷ್ಟು ಸಂಗ್ರಹವಾಗಿದೆ, ಮುಂದೊಮ್ಮೆ ಜಲದ ಬರ ಎದುರಾಗಬಹುದಾ, ಇದ್ರ ಬಗ್ಗೆ ಮುನ್ಸೂಚನೆ ಕೊಡುವಂಥ ಸಮಿತಿಗಳಿರಬೇಕು. ಇದು ಜಲಕ್ಷಾಮ ಭೀತಿ ಎದುರಾದಾಗ ಕಾವೇರಿನ ನೀರು ಒಡಲು ಬತ್ತು ಹೋದಾದ್ಮೇಲೆ ಪರಿಹಾರ ಹುಡುಕಿ ಯಾವ ಪ್ರಯೋಜನವೂ ಇಲ್ಲ. ಸೂರ್ಯನ ಶಾಖ ವಿಪರೀತವಾಗಿದೆ. ಬಿಸಿಲಿನ ಬೇಗೆಗೆ ನೀರು ಹಾವಿಯಾಗಿ ಹೋಗ್ತಾ ಇದೆ. ಕಾವೇರಿ ನದಿ ತನ್ನ ಒಡಲಲ್ಲಿ ಇಟ್ಕೊಂಡಿದ್ದಂತಹ ನೀರನ್ನು ಖಾಲಿ ಮಾಡ್ತಿದ್ದಾಳೆ. ಸೊ ಒಟ್ಟಾರೆ ಇದು ಜಲಮಂಡಳಿಯ ಈ ಒಂದು ಪರಿಸ್ಥಿತಿ ನಿಜಕ್ಕೂ ಕೂಡ ಜನರಿಗೆ ನಾಳೆ ದಿನ ಸಂಕಷ್ಟ ತರೋದ್ರಲ್ಲಿ ಸಂಶಯಗಳು ಇಲ್ಲ.